ಸೊಸೆ ಸೊಸೆ ಶೋಭನ ಶೋಭನ ಶೋಭನವೇ ಶೋಭನವೆಂಬುದು ಶಿವನಿಗೆ ಶೋಭನ ಶೋಭನ ಶೋಭನವೇ ಶೋಭನವೆಂಬುದು ಶಿವನಿಗೆ. ಗಾಯತ್ರಿ, ಕೇಶವ ಈಗಾಗಲೇ ಹೇಳಿದ್ದಾರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮದುವೆ ಆಗೋವರೆಗೂ ಇಬ್ರು ಆಚೆ ಹೋಗೋ ಹಾಗಿಲ್ಲ. ನಿಮ್ದು ಹಸಿ ಮೈ. ದಟ್ಟವಾದ ಕಾಡು, ತುಂಬಾ ಕತ್ಲಿದೆ. ಏನು ಯೋಚನೆ ಮಾಡ್ತಾ ಇದೀಯಾ? ಈಗ ನೀವು ಅಂದ್ರೆ ವಾಪಸ್ ಆಶ್ರಮಕ್ಕೆ ಹೋಗ್ಬಿಡೋಣ. ಬೇಡ ಗೋಪಾಲಣ್ಣ, ನನ್ಗೇನು ಭಯ ಆಗ್ತಿಲ್ಲ. ಆದ್ರೆ ನನಗ್ ಭಯ ಆಗ್ತಿದೆಯಲ್ಲಮ್ಮ. ಈಗ ಹೋಗ್ತಿರೋ ಕಾಡು ತುಂಬಾ ದಟ್ಟವಾಗಿದೆ. ಅಲ್ಲಿ ಮನುಷ್ಯರು ಸುಳುವೇ ಇರಲ್ಲ. ಮನುಷ್ಯರು ಸುಳುವಿಲ್ಲ ಅನ್ನೋದಕ್ಕೆ ತಾನೇ ಗೋಪಾಲಣ್ಣ ಅದಕ್ಕೆ ಕಾಡು ಅಂತಾರೆ, ಇಲ್ದಿದ್ರೆ ನಾಡು ಅಂದಿರೋರು. ಅದ್ ಗೊತ್ತಮ್ಮ, ವಿಷಯ ಹೇಳ್ದೆ ಅಷ್ಟೇ. ನಿನಗ್ ಭಯ ಆಗೋದಾದ್ರೆ ಕಾರನ್ನ ಆಶ್ರಮದ ಕಡೆ ತಿರ್ಸ್ಬಿಡ್ತೀನಿ. ಅಲ್ಲಿ ಭಯಂಕರವಾದ ಕಾಡು ಪ್ರಾಣಿಗಳಿದ್ದಾವೆ. ಚಿರತೆ ಇದೆ, ಹಾವಿದೆ, ಆನೆ ಇದೆ. ಭಯ ಆಗ್ತಿದ್ಯಾ? ಕಾರನ್ನ ತಿರುಗ್ಸೋಕೆ ಹೇಳ. ಗೋಪಾಲಣ್ಣ, ಇನ್ನೊಬ್ರು ಉತ್ಸಾಹದ ಮೇಲೆ ಯಾವತ್ತೂ ತಣ್ಣೀರ್ ಹೆಚ್ಚೋ ಕೆಲಸನ ಮಾಡಬಾರ್ದು. ಇಷ್ಟಕ್ಕೂ ಆಶ್ರಮದಲ್ಲಿ ಆತ್ಮಜ್ಞಾನ ಪಡ್ಕೊಳ್ಳೋರ್ ಮಧ್ಯೆ ಇದ್ಕೊಂಡು ದೆವ್ವಭೂತಗಳ ಬಗ್ಗೆ ಮಾತಾಡ್ತಿರೋ ನಿಮ್ಮನ್ನ ನೋಡಿದ್ರೆ ನನ್ಗೆ ನಿಮ್ಮೇಲೆ ಅನುಕಂಪ ಬರ್ತಿದೆ. ನೀವೇನ್ ಹೊರಡಿ ಗೋಪಾಲಣ್ಣ, ನಾನು ಹೊರಡ್ತೀನಿ. ಹಲೋ, ಹೌದು, ಕೇಶವನೇ ಮಾತಾಡ್ತಿರೋದು. ನನ್ಗೇನು ಹೆದರಿಕೆ? ನಾನು ಎಲ್ಲಿ ಕರೆದ್ರೂ ಬರ್ತೀನಿ. ನೋಡಿ, ಇಷ್ಟಕ್ಕೂ ನಾನು ಯಾವ ತಪ್ಪು ಮಾಡಿಲ್ವಲ್ಲ. ಸರಿ, ಈಗಲೇ ಬರ್ತೀನಿ ರೀ. ಕೇಶವ, ಮದುವೆ ಆಗೋವರೆಗೂ ಇಬ್ರು ಆಚೆ ಹೋಗೋ ಹಾಗಿಲ್ಲ. ನಿಮ್ದು ಹಸಿ ಮೈ. ಹೋಗದೆ ನನ್ ಬೇರೆ ದಾರಿನೇ ಇಲ್ಲ. ನೀನು ಒಂದು ದಿನ ಪೂರ್ತಿ ಕಾಡಲ್ಲಿ ಇದ್ದು ಬರಬೇಕು. ಅಕಸ್ಮಾತ್ ಹೆದರಿ ನೀನು ವಾಪಸ್ ಬಂದ್ರೆ ಸಂಸಾರಕ್ಕೆ ಲಾಯಕ್ಕಾಗಿರೋ ಹೆಣ್ಣು ಅನ್ಸ್ಕೋತಿಯೇ ಹೊರತು ಸನ್ಯಾಸಕ್ಕಲ್ಲ. ಎಲ್ರು ಯಾಕೆ ಹೀಗೆ ನೋಡ್ತಿದ್ದೀರಾ? ನನ್ಗೇನೂ ಆಗಿಲ್ಲ. ಆಗಿದ್ದು ಸಣ್ಣ ಪುಟ್ಟ ಗಾಯಗಳಷ್ಟೇ. ಹಸಿ ಮೈ ಹೊತ್ಕೊಂಡು ಆಚೆ ಹೋಗಿದ್ದು ಇವಂದೇ ತಪ್ಪು. ಅಂತ ಕೆಲಸ ನಿನ್ಗೇನೋಯ್ತು ಕೇಶವ? ಅಯ್ಯೋ, ನನ್ಗೇನೋ ಒಂದು ಕೆಲಸ ಇತ್ತು ಬಿಡಿ. ಅಲ್ಲ ಕಣೋ ಕೇಶವ, ಏನಾದ್ರೂ ಅರ್ಜೆಂಟ್ ಕೆಲಸ ಇದ್ದಿದ್ರೆ ನಮ್ಮನ್ನ ಯಾರಾದ್ರೂ ಎಬ್ಬಿಸ್ಬೇಕಾಗಿತ್ತು. ನೀನು ನಾವು ಜೊತೆಲಿ ಬರ್ತಾ ಇದ್ದಲ್ಲೋ. ಕೇಶವ, ಈಗ ಹಣೆ ಬರಹದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬರ್ದಿರೋ ಹಾಗಾಗ್ಲಿ, ಆದ್ರೆ ನಮ್ಮ ಹಣೆ ಮೇಲೆ ನಮ್ಮ ವಿರುದ್ಧವಾಗಿ ನಾವೇ ಬರ್ಕೋಬಾರ್ದು. ಮನೆಯವರೆಲ್ಲ ನೋಡಪ್ಪ ಎಷ್ಟು ಗಾಬರಿ ಆಗಿದ್ದಾರೆ. ಅದರಲ್ಲೂ ನಮ್ಮ ವಸುದ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಗೊತ್ತು ಮಗಳೇ, ನೀನ್ ಜಾಸ್ತಿ ಅಳ್ಬೇಡ. ಮಾವಂಗೆ ಏನು ಆಗಲ್ಲ, ನಾವಿದ್ದೀವಿ. ಇಷ್ಟಕ್ಕೂ ಅಂಥ ಕೆಲಸ ಏನೋ ಆಯ್ತು ನಿನ್ಗೆ? ಆಕ್ಸಿಡೆಂಟ್ ಹೇಗಾಯ್ತು? ಅಮ್ಮ, ಈಗ ಆಗಿರೋದನ್ನ ಹೇಗಾಯ್ತು, ಯಾಕಾಯ್ತು ಅಂತ ಎನ್ಕ್ವೈರಿ ಮಾಡ್ತಾ ಕೂತ್ಕೋಬಿಡಿ. ಆಗಿದ್ದೇನೋ ಆಗೋಯ್ತು. ಈಗ ನಾನು ನಿಮ್ಮ ಮುಂದೆ ಆರಾಮಾಗಿ ಕೂತಿಲ್ವಾ? ಸುಮ್ಮನೆ ಪ್ರಶ್ನೆಗಳು ಕೇಳಿ ನನ್ನ ತಲೆ ತಿನ್ಬಿಡಿ ಪ್ಲೀಸ್. ನನ್ನ ರಾಣಿ ಹೇಳು, ಏನಾಯ್ತು? ತಾತ, ಅದು ಗಾಯತ್ರಿ. ಏನಿಲ್ಲ ಬಿಡಿ ತಾತ. ಗಾಯತ್ರಿ ಅಂತ ಹೇಳಿದಿಲ್ಲ. ಏನು ಗಾಯತ್ರಿ? ಏನ್ ವಿಷಯ? ಸೊಸೆ